ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸಾರಿ, ತುಂಬ ದಿನದಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಸ್ವಲ್ಪ ನನ್ನ ಕೆಲಸದಲ್ಲಿ ಬ್ಯುಸಿ ಹಾಗೂ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ವೀಡಿಯೋಸ್ನ ಹಾಕೋಕ್ಕಾಗ್ತಿಲ್ಲ. ನನ್ನ ಈ ಎಫರ್ಟ್ಗೆ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತವಾಗ್ಲೂ ನಂಗೆ ಬೇಕಾಗುತ್ತೆ. ಐ ಹೋಪ್ ನನಗೆ ನೀವು ಹೀಗೆ ಸಪೋರ್ಟ್ ಮಾಡ್ತೀರಾ, ಮುಂದೆ ಹೀಗೆ ಬೆಳೆಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದ ರೆಸಿಪಿ ಬಂದು ನೀವು ತಮ್ಮನೇನಲ್ಲಿ ನೋಡಿದ್ದೀರಾ, ಕಂಪ್ಲೀಟ್ ಆಥೆಂಟಿಕ್ ಸ್ಟೈಲ್ ಅಯ್ಯಂಗಾರ್ ಪುಳಿಯೋಗರೆ ಹೇಗೆ ನಾವು ಗೊಜ್ಜು ಮನೆಯಲ್ಲಿ ಮಾಡಿಟ್ಕೊಳ್ಳೋದು ಅಂತ. ಮೊದಲಿಗೆ ಎಣ್ಣೆ ಹಾಕಿ ಅದರಲ್ಲಿ ಮೆಂತೆಕಾಳು ಹುರಿದಿಟ್ಕೊತಿದ್ದಾರೆ. ಸೊ ಇದೆಲ್ಲನೂ ನೀವು ಮಾಡಿಟ್ಕೊಂಡ್ರೆ ನೀವು ಈ ಗೊಜ್ಜನ್ನ ಆಲ್ಮೋಸ್ಟ್ ಒಂದು 3 to 4 ಮಂತ್ಸ್ವರೆಗೂ ನೀಟಾಗಿ ಇಟ್ಕೊಳ್ಬೋದು. ರೆಸಿಪಿನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಮೆಂತೆ ಹಾಕಿದ ಮೇಲೆ ಸಾಸಿವೆ ಹಾಕಿದರು, ನಂತರ ಜೀರಿಗೆ ಹಾಕಿದ್ದಾರೆ. ಎಲ್ಲ 1 ಕಪ್ ಅಷ್ಟು. ಪ್ರಪೋರ್ಷನ್ ಎಷ್ಟು ಬೇಕು, ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ಇಟ್ಕೊಳ್ಳಿ. ನಮ್ಮ ಮನೇಲಿ ಎವ್ರಿ 3 ಮಂತ್ಸ್ ಒನ್ಸ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾರೆ. ಸಾಸಿವೆ, ಜೀರಿಗೆ, ಮೆಂತೆ ಆದಮೇಲಿಂದ ಕರಿಮೆಣಸು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡ್ರು. ನೆಕ್ಸ್ಟು ಕೊತ್ತಂಬರಿ ಬೀಜನ ಹಾಕಿದ್ದಾರೆ, ಅದನ್ನು ಕೂಡ ಹುರಿದಿಟ್ಕೊಳ್ಬೇಕು. ನೀಟಾಗಿ ಅದು ಕ್ರಿಸ್ಪಿ ಆಗಬೇಕು, ಬ್ರೌನ್ ಆಗಿ ಆಗಬೇಕು, ಅದೊಂದು ಆರೋಮ ಚೆನ್ನಾಗಿ ಬರಬೇಕು, ಆ ಥರ ಹುರಿರಿ. ನಂತರ ಇಂಗು ಹಾಕಿದರು ಸ್ವಲ್ಪ. ಆಮೇಲಿಂದ ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಹುರಿದಿಟ್ಕೊಳ್ಬೇಕು. ಖಾರ ನಿಮಗೆ ಎಷ್ಟು ಬೇಕೋ ಅದಕ್ಕೆ ನೋಡಿಕೊಂಡು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಈ ಥರ ಕೆಂಪು ಮೆಣಸಿನ್ಕಾಯಿ ಮತ್ತು 3 ಥರ ಮೆಣಸಿನ್ಕಾಯಿ ಬರುತ್ತಲ್ಲ, ಅದು 3 ಹಾಕಿದ್ದಾರೆ. ನಂತರ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ನೀಟಾಗಿ ಅದನ್ನು ಹುರಿದಿಟ್ಕೊಳ್ಬೇಕಾಗತ್ತೆ. ಅದನ್ನ ನೆಕ್ಸ್ಟು ಬೇರೆ ಪ್ಲೇಟ್ನಲ್ಲಿ ನೀವು ಟ್ರಾನ್ಸ್ಫರ್ ಮಾಡಿಟ್ಕೊಳ್ಳಿ. ಹುರಿದಿದ್ದಷ್ಟು ತಣ್ಣಗಾಗಬೇಕು. ನಂತರ ಇದರಲ್ಲಿ ಟೇಸ್ಟ್ ಚೇಂಜರೇ ಈ ಕಪ್ಪು ಎಳ್ಳು, ಇದನ್ನು ಸ್ವಲ್ಪ ಹುರಿದಿಟ್ಕೊಳ್ಬೇಕು. ಎಣ್ಣೆ ಹಾಕಿಲ್ಲ, ಜಸ್ಟ್ ಹಾಗೆ ಫ್ರೈ ಮಾಡಿಟ್ಕೊಳ್ಳಿ. ಅದಾದಮೇಲಿಂದ ಬಿಳಿ ಎಳ್ಳು, ಇದನ್ನು ಕೂಡ ಫ್ರೈ ಮಾಡಿ ಏನೇನು ಮಿಕ್ಸ್ ಮಾಡಿಟ್ಕೊಂಡಿರ್ತೀರೋ ಅದಕ್ಕೆ ಹಾಕಿಟ್ಕೊಳ್ಳಿ. ಅದು ಪೂರ್ತಿ ತಣ್ಣಗಾಗಲಿ. ಅಷ್ಟರಲ್ಲಿ ನಾವು ಹುಣಸೆಹಣ್ಣ ನೆನೆಸಿಟ್ಟಿರಬೇಕು. ಅರೌಂಡ್ 2 hours ಆದರೂ ನೆನೆಸಿರಬೇಕು. ಇಲ್ಲ ಹಿಂದಿನ ದಿನ ನೈಟ್ ನೆನೆಸಿದ್ರೂ ಆಯಿತು, ಚೆನ್ನಾಗಿ ಹುಳಿ ಬಿಡುತ್ತೆ. ನೆನೆಸಿದಂಥ ಹುಣಸೆ ಹಣ್ಣನ್ನು ಈ ಥರ ಜರಡಿ ಹಾಡಿ ಬಾಣಲಿನಲ್ಲಿ ಹುಣಸೆಹಣ್ಣು ರಸನ ಹಾಕಿಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು. ತುಂಬ ಸಿಹಿ ಆಗಬಾರ್ದು. ಬಟ್ ಪುಳಿಯೋಗರೆ ಅಂತಂದರೆ ಉಪ್ಪು, ಹುಳಿ, ಖಾರ, ಸ್ವಲ್ಪ ಸಿಹಿ ಆ ಥರ ಇರುತ್ತಲ್ಲ, ಆ ಥರ ಸ್ವಲ್ಪ ಮಟ್ಟಿಗೆ ಅಷ್ಟೇ ಬೆಲ್ಲ ಹಾಕಿ ಅದನ್ನು ಕುದಿಯೋದಕ್ಕೆ ಬಿಡಿ. ಈ ಕಡೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ಪದಾರ್ಥನೂ ಮಿಕ್ಸಿನಲ್ಲಿ ನೀಟಾಗಿ ಪೌಡರ್ ಮಾಡಿ ಇಟ್ಕೊಳ್ಬೇಕು. ಈ ಕಡೆ ನೀವು ನೋಡ್ತಿದ್ದೀರಾ, ಈಗ ಹುಣಸೆ ರಸ ಮತ್ತು ಬೆಲ್ಲ ಹಾಕಿದ್ದು ಕುದೀತಾ ಇದೆ, ಚೆನ್ನಾಗಿ ಅದು ಕುದಿ ಬರಬೇಕು. ಈ ಕಡೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ಪೂರ್ತಿ ನುಣ್ಣಗೂ ಆಗಬಾರ್ದು, ಹಾಗಂತ ತರಿನೂ ಆಗಬಾರ್ದು. ನೋಡ್ಬೋದು ನೀವು ಯಾವ ಥರ ಆಗಿದೆ ಅಂತ. ಚಟ್ನಿ ಪುಡಿ ಬರುತ್ತಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ನುಣ್ಣಿಗೆ ಮಾಡಿ ಇಟ್ಕೊಳ್ಳಿ. ನಂತರ ಹುಣಸೆ ರಸಕ್ಕೆ ಉಪ್ಪು ಹಾಕಿ ಅದನ್ನು ಕುದಿಯೋದಕ್ಕೆ ಬಿಡಿ. ಈ ಕಡೆ ಮಿಕ್ಸಿಗೆ ಎಲ್ಲದಕ್ಕೂ ಅರಿಶಿನ ಹಾಕಿ ಅದನ್ನು ಉಂಡೆ ಏನಾದ್ರು ಇದ್ದರೆ ಅದನ್ನ ಬಿಡಿಸಿ ಪುಡಿ ಮಾಡಿಟ್ಕೊಳ್ಳಿ. ಅದು ಗಂಟಿತ್ತು ಅಂತಂದರೆ ಮಿಕ್ಸ್ ಮಾಡಿದಾಗ ಸರಿ ಬರೋಲ್ಲ, ಆದ್ದರಿಂದ ನೆಕ್ಸ್ಟ್ ಇಲ್ಲಿ ಅದೊಂದು ಸ್ವಲ್ಪ ತಿಕ್ನೆಸ್ ಆಗುತ್ತೆ. ನೀವು ಹುಣಸೆ ಹಣ್ಣು ರಸ ಕುದಿಯೋದಕ್ಕೆ ಇಟ್ಟಿದ್ದೀರಲ್ಲ, ಸ್ವಲ್ಪ ತಿಕ್ಕಾಗುತ್ತೆ. ಆವಾಗ ನೀವು ಈ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಆಯಿತು. ಆಲ್ಮೋಸ್ಟ್ ನಮ್ಮ ಪುಳಿಯೋಗರೆ ಗೊಜ್ಜು ರೆಡಿ ಆದಂಗೆ. ಅದು ಚೆನ್ನಾಗಿ ರೆಡಿ ಆಗಬೇಕಾದ್ರೆ ಈ ಕಡೆ ಇನ್ನೊಂದು ಬಾಣಲಿನಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ. ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗು ಹಾಕಿ ರೆಡಿ ಮಾಡ್ಕೊಳ್ಳಿ. ಒಂದು ಒಳ್ಳೆ ಒಗ್ಗರಣೆ ಕೊಟ್ಕೊಳ್ಳಿ. ಈ ಒಗ್ಗರಣೆಯಲ್ಲಿ ಕಡಲೆ ಬೀಜ ನಿಮ್ಗೆ ಬೇಕಂದ್ರೆ ಈಗಾರು ಹಾಕ್ಕೊಳ್ಳಿ, ಇಲ್ಲ ಅನ್ನ ಕಲಿಸ್ಬೇಕಾದ್ರೂ ಹಾಕ್ಕೊಳ್ಳಿ. ಫುಲ್ ರೆಡಿ ಮಾಡಿ ಇಡೋದ್ರಿಂದ ನಾವು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಈ ಒಗ್ಗರಣೆನ ಹಾಕುವಂಥದ್ದು. ಈ ಒಗ್ಗರಣೆನ ಆಗಿರುವಂಥ ಗೊಜ್ಜಿಗೆ ಮಿಕ್ಸ್ ಮಾಡಿದ್ರೆ ಕಂಪ್ಲೀಟ್ ರೆಡಿ ಆಯಿತು ಈಗ ನಮ್ಮ ಪುಳಿಯೋಗರೆ ಗೊಜ್ಜು. ಸೊ ಈ ಗೊಜ್ಜನ್ನ ನೀವು ನೀರು ಸೋಕಿಸ್ದೇನೆ ಒಂದು 3 ಮಂತ್ಸ್ವರೆಗೂ ರೆಫ್ರಿಜರೇಟ್ ಮಾಡಿ ಇಟ್ಕೊಳ್ಬೋದು. ಖಂಡಿತ ಏನೂ ಆಗಲ್ಲ. ಜಸ್ಟ್ ಅನ್ನಕ್ಕೆ ಕಲಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಆಥೆಂಟಿಕ್ ಅಯ್ಯಂಗಾರ್ ಸ್ಟೈಲ್ ಪುಳಿಯೋಗರೆ ರೆಡಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ರೆಸಿಪಿನ ನೀವು ಟ್ರೈ ಮಾಡಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೇಗಿತ್ತು ಅಂತ ಅನ್ನೋದನ್ನ ತಿಳಿಸಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.